ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದಿ ನೋಡ್ರಿ. ಬರ್ರಿ ಇವತ್ತು ಎದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ಅಂದ್ರೆ ಇವತ್ತೇನು ಡೈಲಿ ಲಾಗ್ ಇಲ್ಲ ನೋಡ್ರಿ. ಇವತ್ತು ನಾನು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಬಗಲ್ ಇಟ್ಕೋಬೇಕಂತ ನೀವು ಕೇಳಿದ್ರೆ ಅಲ್ರಿ, ಅದ್ರ ಬಗ್ಗೆ ಲಾಗ್ ಮಾಡಾಕತ್ತೀನಿ ನೋಡ್ರಿ. ಇವಾಗ ಟೈಮ್ ಬಂದು 11 ಗಂಟೆ ಆಗೈತ್ರಿ. ನಾನು ಟೀಚಿಂಗ್ ಮಾಡ್ಬೇಕಿನ್ನ. ನೀವು ಕೇಳಿ ಭಾಳ ದಿನ ಆತ್ರಿ. ಮತ್ತು ಭಾಳ ಮಂದಿ ಭಾಳ ಕಮೆಂಟ್ ಹಾಕಿರಿ. ಅದಕ್ಕೆ ಈ ಮೊದ್ಲಿನ ಕಮೆಂಟ್ಗೆ ವಿಡಿಯೋ ಮಾಡಿಕೊಟ್ರಾತು, ಆಮೇಲೆ ಅವಕ್ಕೆ ಹೇಳಿದ್ರಾತು ಅಂತೇಳಿ ನಾನು ವಿಡಿಯೋ ಮಾಡಾಕತ್ತೀನಿ ನೋಡ್ರಿ. ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಬಗಲ್ ಅರಿಬೇಕು, ಎಷ್ಟೆಷ್ಟು ಇಲ್ಲ ಅಂತ ನಿಮ್ಗೆ ಕೂಡ ಶೇರ್ ಮಾಡ್ತೀನಿ ನೋಡ್ರಿ. ಫಸ್ಟು ಒಂದು ಸ್ವಲ್ಪ ನಾನು ಯಾವ ಥರ ಹೇಳ್ತೀನಿ ಅಂದ್ರೆ ಹೇಳ್ಕೊಡ್ತೀನಿ ರೀ. ಇವಾಗ ನಮ್ಮ ಬಾಯಿಲೆ ಹೇಳ್ತೀನಿ ಇಷ್ಟು ಅಂತ ನಿಮ್ಗೆ ಅರ್ಥ ಆಗ್ಲಿಕ್ಕೂ ನಿಮಗೆ ಬ್ಲೌಸ್ ತೊಗೊಂಡು ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ ರೀ. ನಾವು 25 ಸೈಜ್ ಏನು ತೋರಿಸಿದ್ನಲ್ರಿ ಮೊನ್ನೆ, ನಾನು ಯಾವ ಕಮೆಂಟಿಗೆ ಮಾಡಿರಂದ್ರೆ ಇದನ್ನು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅರಿಬೇಕಂತೇಳಿ ವಿಡಿಯೋ ಮಾಡಿ ಹಾಕಿದ್ನಲ್ರಿ, ಆ ಕಮೆಂಟಿಗೆ ಮಾಡಿರು. ಆ ವಿಡಿಯೋ ಕಮೆಂಟ್ ಮಾಡಿರಿ, ಅಕ್ಕ ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಅರಿಬೇಕಂತ ಹೇಳ್ಕೊಡ್ರಿ ಅಂತ. 25 ಸೈಜ್ನವ್ರು ಇದ್ರಂದ್ರೆ ಅವ್ರಿಗೇನೈತೆ 4.5 ಬಗಲ್ ಬರ್ತ್ರಿ. 25 ಹಿಂಗೆ ಸುತ್ತಗಟ್ಟು ನೋಡ್ರೆ 25 ರೀ. ಮತ್ತು ನಾವೇನು ಮೇನ್ ಅಳತೆ ತೊಗೋತೀವಲ್ರಿ, ಇಕ್ಷಿನ್ ಪಟ್ಟಿಯಿಂದ ಅಳತೆ ತೊಗೋತೀವಲ್ಲ 9 ಇಂಚ್ ಇರ್ತೀರಿ. ಅದು ಅವ್ರದ್ದು 25 ಸೈಜ್ನವ್ರು 9 ಇಂಚ್ ಬರ್ತೀರಿ. ಆ 9 ಇಂಚರ ಅಲ್ರಿ, ನೀವು ಸುತ್ತಗಟ್ರ ಹಿಡೀರಿ. ಮತ್ತು ಫಸ್ಟ್ ಮೇನ್ ಅಳತೆ ಅಂತ ತೊಗೋತೀರಿ, ಮೈಯಾಗ ಅರ್ಬಿ ಇಟ್ಕೋತೀರಲ್ರಿ. ಮೈಯಾಗ ಅರ್ಬಿ ಇಟ್ಕೊಂಡಾಗ 9 ಇಂಚ್ ಇತ್ತಂದ್ರೆ ಅವ್ರಿಗೆ 4.5 ಇಂಚ್ ಬರ್ತ್ರಿ. ಮತ್ತು ನೀವು ಅಲ್ಲೇ ಸುತ್ತಗಟ್ನ್ಯಾಗ ಮತ್ತು ಸುತ್ತಗಟ್ನ್ಯಾಗ ನಾನು ಸುತ್ತಗಟ್ಟು ತೋರ್ಸೀನಿ ರೀ. ಸುತ್ತಗಟ್ನ್ಯಾಗ ಎಷ್ಟೆಷ್ಟು ಬೇಕಂತೇಳಿ ಸುತ್ತಗಟ್ನ್ಯಾಗ ಇತ್ತಂದ್ರೆ 25 ಸೈಜ್ ಇತ್ತಂದ್ರೆ 4.5ನೇ ಬರ್ತ್ರಿ. ಮತ್ತು ಮೈಯಾಗ ಅರ್ಬಿ ಇಟ್ಕೋತಿರಲ್ಲ, ಫಸ್ಟ್ ಮೇನ್ ಅರ್ಬಿ ಮಡಿಚಿ ಮೈ ಇಟ್ಕೋತಿರಲ್ಲ, ಆ ಥರ ಇದ್ದರೂ 4.5ನೇ ಬರ್ತ್ರಿ. ಮತ್ತು ಮೈಯಾಗ 10-10.5 ಇತ್ತಂದ್ರೆ 5 ಬರ್ತ್ರಿ, 5 ಇಂಚ್ ಬರ್ತ್ರಿ. ಮತ್ತು 10.5 11.5 ಇತ್ತಂದ್ರೆ ಅದು ಇದು ಬರ್ತ್ರಿ, 5.5 ಬರ್ತಾ. ಮತ್ತು 1 ಮೀಟ್ರ್ ಒಂದು 10.5 11 12 ತನಕ ಮ್ಯಾಗ ಯಾರೂ ಹೋಗಲ್ಲ, ಅಷ್ಟು ದಪ್ಪ ಇರಲ್ಲ. ಮೈಯಾಗ ಅರ್ಬಿ ಹಾಕೊಂಡು ಹೇಳಾಕತ್ತೀನಿ ರೀ. 12 ಸುತ್ತಗಟ್ಟು ಅಂದ್ರೆ ಮತ್ತು 35 34 ಹಿಂಗೆ ಬರ್ತ್ರಿ. ನಾ ಮೈಯಾಗ ಅರ್ಬಿದು ಹೇಳಾಕತ್ತೀನಿ ರೀ. ಮೈಯಾಗ ಅರ್ಬಿದು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತಂತ ಮೈಯಾಗ ಏನು ಅರ್ಬಿ ಹಾಕ್ತೀವಲ್ರಿ, ಅದು ಆ ಟೈಪ್ನಾಗ ಹೇಳಾಕತ್ತೀನಿ ರೀ. ಫಸ್ಟ್ ಹಿಂಗೆ ಬ್ಲೌಸ್ ಹಿಂಗೆ ಕಟಿಂಗ್ ಮಾಡಿದ್ರೆ ಮಾತ್ರ ಗೊತ್ತಾಗ್ಬಿಡ್ತ್ರಿ. ಹಿಂಗೆ ಅರ್ಬಿ ಹಾಕೋತಿಲ್ಲ. ಫಸ್ಟ್ 2 ಇಂಚ್ ಕೊಳ್ಳು, 3 ಇಂಚ್ ಭುಜ, ಆ ಕಡೆ ಬಗಲ ಉದ್ದಿಗೆ ಇಟ್ಕೊಳೋದ್ರಿ. ಇದು ಉದ್ದಿಗೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ ರೀ. ಆದರೂ ವಿಡಿಯೋದಾಗ ತೋರಿಸ್ತೀನಿ ಇಷ್ಟು ಹಿಂಗೆ ಇಟ್ಕೋರಿ ಅಂತೇಳಿ. ಇದು ಹೇಳಿದ್ರೆ ಸ್ವಲ್ಪ ಹೇಳಿದ್ರಾತು, ಆಮೇಲೆ ತೋರಿಸಿದ್ರಾತಂತೆ ನಾನು ಹೇಳಾಕತ್ತೀನಿ ನೋಡ್ರಿ. 10.5 12 ಇಂಚಿನ ಅರಿವಿ 12.5 ಒಬ್ಬರದ್ದು ಹೊಲ್ದಿ ನೋಡ್ರಿ. 12.5 ಮೈಯಾಗ ಅರಿಬಿ ಇಟ್ಕೊತಾರೆ. 12.5 ರೀ ಥರ ಇಟ್ಕೊಂಡು, ಯಾಕಂದ್ರೆ ಅವ್ರಿಗೆ 1 ಮೀಟ್ರ್ ಬೇಕು ಅರಿಬಿ, ದಪ್ಪ ಇರ್ತಾರೆ ಅವ್ರು. ಹೊಲ್ದಿನಿ ರೀ ಅವ್ರಿಗೆ ಚಂಪರ್ ಮಸ್ತ್ ಆಗ್ಯಾವ್ರಿ. ನೀವು ಹೊಲ್ದು ಎಲ್ಲಿ ಹೊಲ್ಸಿರು ಈ ಥರ ಬಕ್ಕಳ ಕುಂತಿದ್ದಿಲ್ಲ ಅಂದ್ರೆ 1 ಮೀಟ್ರ್ ಅರಿಬಿ ರೀ. ಮೊನ್ನೆ ಅವರು ಇನ್ನೂ 2 ಜಂಪರ್ ತಂದಿದ್ರು, ನಿಮಗೂ ಶೇರ್ ಮಾಡಬೇಕು ದಪ್ಪಿದ್ದವ್ರಿಗೆ ಹೆಂಗೆ ಹೊಲಿಬೇಕಂತೇಳಿ ನಾ ಮಾಡಿದ್ದೀನಿ ರೀ. ಅವರು ಅದು ಅರಿಬಿ ಕಮ್ಮಿ ಇತ್ತು ರೀ, 90 ಸೆಂಟಿಮೀಟ್ರದ್ದು ಬ್ಯಾಡ ಅಂತ ನಾ ಒಳಗೆ ಕಳ್ಸಿದ್ದೆ. ಯಾಕಂದ್ರೆ ಭಾಳ ದಪ್ಪ ಆತಾವ್ರಿ, 1 ಮೀಟ್ರ್ ಬೇಕು ರೀ. ನಿಮಗೆ ಹೋದ್ಸಲ 1 ಮೀಟ್ರ್ ಕೊಟ್ಟಿದ್ರಿ, ಮಸ್ತ್ ಆಗ್ಯಾವು. ಈ ಸಲ 1 ಮೀಟ್ರ್ ಕೊಡ್ರಿ ಅಂತ ವಾಪಸ್ ಕಳ್ಸೀನಿ. ಅಥವಾ ತೊಗೊಂಬರ್ತೀನಿ ಮುದ್ದೆ ಹೋಗಿ ಅಂತೇಳಿ ಹೋಗ್ಯಾರಿ. ಅವ್ರು ತಂದ್ರಂದ್ರೆ ಖಂಡಿತ ವಿಡಿಯೋ ಶೇರ್ ಮಾಡ್ತೀನಿ ರೀ. ಯಾಕಂದ್ರೆ ದಪ್ಪಿದ್ದವ್ರಿಗೆ ಯಾವ ಥರ ಇಟ್ಕೊಂಡು ಹೊಲಿಬೇಕು. ಅದು 1 ಮೀಟ್ರ್ ಅರಿಬಿದು ಏನೈತೆ 12.5 ಇಂಚ್ ಇಟ್ಕೊಂಡ್ರೆ 6 ಇಂಚ್ ಲಾಸ್ಟ್ ರೀ. ಬಗಲ್ ಬೆಕ್ಕದವ್ರು ದಪ್ಪ ಇಲ್ರಿ, 6 ಇಂಚ್ ಲಾಸ್ಟ್ ನೋಡಿರಿ. 6 ಇಂಚಿ ಮ್ಯಾಗ ಇಟ್ಕೊಂಡ್ರಿ ಅಂದ್ರೆ ಜಂಪರ್ ಬ್ಲೌಸು ಕೆಡ್ತಾವ್ರಿ. 4.5 ಹಿಡಿದು 6 ತನಕ ಐತೆ ನೋಡಿರಿ ಬಗಲ್ ಇಟ್ಕೊಳೋದು. ಯಾವ್ಯಾವ ಸೈಜಿಗೆ ಅಂತ ಹೇಳೀನಿ ರೀ. ಆದ್ರೆ 4.5 ಫಸ್ಟು ಚಲೋ ಆಗೋದು ಬೆಕ್ಕ 0 ಸೈಜ್ ಅಂತ ಚಲೋ ಆದ್ರೆ 4.5 ಇಟ್ಕೊಳ್ಳೇಬೇಕು ರೀ. 4.5 ಮತ್ತು 6 ರೀ ಲಾಸ್ಟು. ನೀವು ಹೆಚ್ಚಿ ಮತ್ತು 6.5 7 ಇಟ್ಕೊಂಡು ಕೊಟ್ಟ ಹೋಗ್ಬೇಡ್ರಿ, ಬಗಲ್ ಕೆಡ್ತಾವ್ರಿ ಜಂಪರ್. ಎಂಥ ದಪ್ಪಿದ್ರು 6 ಇಂಚ್ ಹಂಗೆ ಅರಿಬಿ ಹೆಚ್ಚಿ ಹಾಕ್ಕೊಳ್ತಲ್ರಿ ಉದ್ದಿಗೆ, ಆ ಅರಿಬ್ಯಾಗನೇ ಅಡಲ್ ಬರ್ತೈತ್ರಿ. ಅದು ನೀವೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಬರ್ರಿ ನಾ ಯಾವ್ಯಾವ ಥರ ಅಳತೆ ತೊಗೊಂಡು ತೋರಿಸ್ತೀನಿ ಅಂತ. ಅದು ಒಂದು ಬ್ಲೌಸ್ ತೊಗೊಂಡು ಇಷ್ಟಿಷ್ಟು ಅಳತೆಗೆ ಇಷ್ಟಿಷ್ಟು ಅಂತ ಬಗಲು ಮಾರ್ಕ್ ಮಾಡಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಹಂಗಂದ್ರೆ ಅರ್ಥ ಆಗುತ್ತೆ ರೀ. ನಾ ಹೇಳಿದ್ದೂ ಅರ್ಥ ಆಗೈತೋ ಬಿಟ್ಟೈತೋ ಗೊತ್ತಿಲ್ಲ ರೀ. ಪ್ಲೀಸ್ ವಿಡಿಯೋ ನಾವು ಹೆಂಗೆ ಆಗ್ತಿತ್ತು ಅಂತ ತೋರಿಸಿಂದ ನಿಮ್ಗೆ ಅರ್ಥ ಆತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಒಂದು ಲೈಕ್ ಕೊಡು ಮಾತ್ರ ಮರಿಬಾರ್ದು ನೋಡಿರಿ. ಹಂಗಂದ್ರೆ ನಾ ಹೇಳಿ ವಿಡಿಯೋ ನಿಮ್ಗೆ ಅರ್ಥ ಆಗೈತಿ ಅಂತ ನನಗೆ ಗೊತ್ತಾಗತ್ತೆ ರೀ. ಬರ್ರಿ ತೋರಿಸ್ತೀನಿ ನಿಮ್ಗೆ ನೋಡಿರಿ. ಇದು 11.5 ಐತಿ. 11.5 ಅಂದ್ರೆ 5.5 ಇಂಚ್ ಬರುತ್ತೆ ನೋಡಿರಿ. ಇದು ಬಗಲ 5.5 ಇಂಚ್ ಬಗಲು ಬರ್ತದೆ. ಜಂಪರ್ ಕಟಿಂಗ್ ಮಾಡಾಕತ್ತಿದ್ದೆ, ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ರೀ. ಅದಕ್ಕೆ ನಿಮಗೂ ಶೇರ್ ಮಾಡತ್ತಿದ್ದಿಟ್ಟು. ಮತ್ತು ಇನ್ನೊಂದು ಜಂಪರ್ನ್ಯಾಗ ಫುಲ್ ಎಲ್ಲ ಥರ ವಿಡಿಯೋ ಅದ್ರಾಗ ಎಲ್ಲ ಥರ 4 ಸೈಜ್ ರೀ. 4.5 ಅಂತ ಹಿಡಿದು 5 5.5 5 6
4 1 5 5 6 ಆಯ್ತಲ್ರಿ 4 ಸೈಜ್ ಬರುತ್ತೆ ನೋಡಿರಿ. ಅದನ್ನು ಶೇರ್ ಮಾಡ್ತೀನಿ, ಬರ್ರಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದು ಸಿಂಪಲಾಗಿ ತೋರ್ಸಾಕತ್ತೀನಿ ರೀ. ಇದು 11 35 ಸುತ್ತಳತೆ 35 ಮತ್ತು ನೋಡಿರಿ. ಇದು 10 ಇಂಚ್ ಇಟ್ಕೊಂಡು ನೋಡಿರಿ. ಇದನ್ನ ಮೈಯಾಗ ಅರಿವಿ ಮೈಯಾಗೂ ಎಷ್ಟು ಇಟ್ಕೊಳೋದು ಮತ್ತು ಸುತ್ತಳತೆ ಎಷ್ಟು ಎಲ್ಲ ಥರ ಇದ್ರಾಗನೇ ಹೇಳ್ಕೊಡ್ತೀನಿ ಬರ್ರಿ. ಇವಾಗ 10 ಇಂಚಿನಾಗ 2 ಇಂಚು ಭುಜ ತೊಗೋಬೇಕ್ರಿ. ಇದು ನೋಡಕತ್ತಿ ಬರ್ರಿ. 2 ಇಂಚು ಭುಜ ತೊಗೋತೀನಿ. 3 ಇಂಚು ಕೊರಳೋಗಿ ನೋಡಿರಿ, ಭುಜ ಅಲ್ರಿ ಕೊರಳು. 2 ಇಂಚು 3 ಇಂಚು ಭುಜ ರೀ. ಒಟ್ಟು ಟೋಟಲ್ 5 ಇಂಚ್ ಇಟ್ಕೋಬೇಕ್ರಿ. 5 ಇಂಚಿನ ಮ್ಯಾಗ ಎಷ್ಟು ಅರಿ ಬೀಳ್ತೈತಲ್ಲ ಅದು ಬಗಲಿಗೆ ಸಂಬಂಧಪಡುತ್ತೆ ನೋಡಿರಿ. 5 ಇಂಚು ಭುಜ ಕೊರಳು ಬರ್ತೀರಿ. ಮುಂದಿಂದು ಅರಿವಿ ಬಗ್ಲಿಗೆ ಸಂಬಂಧಪಡುತ್ತೆ ರೀ. ಬರ್ರಿ ನೋಡೋಣ. ಈಗ ಮಾರ್ಕ್ ಮಾಡ್ಕೊತೀನಿ ನೋಡಿರಿ. ನಾನು 4 ಇಂಚಿಗೆ 4.25 ಇಂಚ್ ಇಂತ ಹಿಡಿದು 6 ಇಂಚ್ ಲಾಸ್ಟ್ ರೀ. ಬಗಲು ಫಸ್ಟ್ ಚಲೋ ಆಗೋದು 4.25 ಅಂತ ಹೇಳಿನಲ್ರಿ. 4.25 ಅಂತ ಹಿಡಿದು 6 ಇಂಚ ಲಾಸ್ಟ್ ರೀ. ಮತ್ತು ಎಷ್ಟೇ ದಪ್ಪ ಇರಲಿ ಎಷ್ಟೇ ತಳ ಇರಲಿ ಬರೋದು 4.25 6 ಇಂಚ್ ರೀ. ಇದನ್ನ ತಲೆಯಾಗ ಇಟ್ಕೋರಿ. ಮೊದಲು ಇದು ಮೇನ್ ತಲೆಯಾಗ ಇರ್ಬೇಕು ರೀ. ಹಂಗಂದ್ರೆ ಜಂಪರ್ ಎಂದೂ ಕೆಡಲ್ಲ ನೋಡಿರಿ. ಇವಾಗ 4 ಗೆರೆ ಹಿಡ್ಕೊತೀನಿ ರೀ. ಯಾಕಂದ್ರೆ 4.25 1 5ಕ್ಕೆ 1 5.25 1 6ಕ್ಕೆ 1 ಈ 4 ಗೆರೆ ಒಳಗೆ ಹೊಡ್ಕೊಂಡು ನಾ ಹೇಳ್ತೀನಿ ರೀ ನಿಮ್ಗೆ. ಇಲ್ಲೇ ತೀಸ್ಕೊಡ್ತೀನಿ ರೀ. ಇದು ಒಂದು ಇದ್ರಾಗನ ಬ್ಲೌಸ್ನ್ಯಾಗನ ನಾ ಮಾರ್ಕ್ ಮಾಡ್ಕೊಂಡು ಇವಕ್ಕೆ ಬರಿತೀನಿ ರೀ. ಸುತ್ತಳತೆ ಮತ್ತು ಇದು ಫಸ್ಟ್ ಮೇನ್ ಅಳತೆ ಏನು ತೊಗೋತೀವಿ 10 ಇಂಚ್ ತೊಗೊಂಡಿವಲ್ಲ ರೀ. ಇದು 10 ಇಂಚಿಗೆ ಅಂದ್ರೆ 4.25 ಇಂಚ್ ಬರುತ್ತೆ ರೀ. ಮತ್ತು ನಾವು ಸೈಜ್ ಅಂದ್ರೆ 25 ಮನೇನು ಹಿಂದೆ ಮುಂದೆ ಎಲ್ಲ ಸೈಜ್ ಕೊಡ್ರಿ 25 ರೀ. ಇದು 35 5 ಇಂಚ್ ಬರ್ತೀರಿ. 35ಕ್ಕೆ 25ಕ್ಕೆ 4 ಇಂಚ್ ಬರ್ತಾ. 35ಕ್ಕೆ 5 ಇಂಚ್ ಬರ್ತಾ. ಮತ್ತು 40ಕ್ಕೆ ರೀ ಸುತ್ತ ದಪ್ಪ ಇರ್ತಾರಲ್ರಿ. ಲಾಸ್ಟ್ 50 1 ಮೀಟ್ರ್ ಅಂದ್ರೆ 50 ಇರ್ತಾರೆ ನೋಡಿರಿ ದಪ್ಪ. ಇದು 40 ಬರುತ್ತೆ ನೋಡಿರಿ. 40 ಬರೆದ್ನೆ ನಾನು. 50 ಲಾಸ್ಟ್ ನೋಡಿರಿ. 6 ಇಂಚಿದ್ದು 50 ಸುತ್ತಗಟ್ಟು ಇತ್ತಂದ್ರೆ ಮತ್ತು ಮೈಯಾಗ 12.5 ಇತ್ತಂದ್ರೆ 6 ಇಂಚ್ ಬರುತ್ತೆ ನೋಡಿರಿ. ಮೈಯಾಗ 12 ಇಂಚು ಉದ್ದಿಗೇನು ಅರ್ವಿ ಹಾಕಿನಲ್ರಿ. ಯಾವ ಥರ ಅರ್ವಿ ಹಾಕಿನಿ ಆ ಥರ ಅರಿವಿ 12.5 ಇಂಚ್ ತೊಗೊಂಡ್ವಿ ಅಂದ್ರೆ ಟೋಟಲಾಗಿ 6 ಇಂಚ್ ಬರುತ್ತೆ ನೋಡಿರಿ. ಇದು ನೋಡಿರಿ ಇಲ್ಲಿ ನಾ 9 ಮೈಯಾಗ 9 10 ಇಲ್ರಿ 4.25 ಬರುತ್ತೆ ಇಲ್ಲಿ ಬರೆದು ನೋಡಿರಿ. 4.25 ಅಂತ ತಳಗಿಂದು 12.5 ರೀ. ನೋಡಿ 12.5 ಇತ್ತಂದ್ರೆ 12.5 ಅರ್ವಿ ಏನು ಫಸ್ಟ್ ಫೋಲ್ಡ್ ಮಾಡ್ತೀವಲ್ರಿ ಆ ಅರ್ವಿ 12.5 ಇತ್ತಂದ್ರೆ ಅಳತೆ ಏನು ಮೈಯಾಗ ಅಳತೆ ತೊಗೊತೀವಲ್ರಿ. ಇದು ಉಕ್ಸಿನ ಪಟ್ಟಿ ಅಂತ ಹಿಡಿದು ಅಳತೆ ತೊಗೊತೀವಲ್ಲ ಆ ಅರ್ವಿ ಇತ್ತಂದ್ರೆ 12.5 ಇತ್ತಂದ್ರೆ ಮತ್ತು 6 ಬರುತ್ತೆ ರೀ. ಮತ್ತು ಇದು 10.25 ಇತ್ತಂದ್ರೆ 5 ಬರುತ್ತೆ ರೀ. 11.25 ಇತ್ತಂದ್ರೆ 5.25 ಬರ್ತಾ. ಸೆಂಟಿಮೀಟ್ರ್ ಮ್ಯಾಲ ನೋಡಿರಿ. ಅದು ನಾನು ನಿಮ್ಗೆ 25 ಸೈಜಿಂದ ಹೇಳೀನಿ ರೀ. 4.25 ನೋಡಿರಿ 9 ಇಂಚ್ ರೀ ಅರಿವಿ. ನಾ ಏನು ಅರಿವಿ ಹೆಂಗೆ ಹಾಕ್ಕೊಂಡೀನಿ ಹಂಗೆ ಅರಿವಿ 9 ಇಂಚು. ಇಲ್ಲಿ 5.25 ಅಂದ್ರೆ 10.25 ಇಂಚು ಮೈಯಾಗ ರೀ. ಒಟ್ಟು ಸುತ್ತಳತೆ ಅಂದ್ರೆ 35 ರೀ. 11.25 ಏನೈತಿ ಇದಕ್ಕೆ ನೋಡಿರಿ. ಇದಕ್ಕೆ ಹಿಂಗೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕು ನೋಡಿರಿ. 1.5 ಇಂಚು ಒಳಗೆ ಅಪೋಸಿಟ್ ಮಾಡಿ ಕಟ್ ಮಾಡ್ಬೇಕು ರೀ. ಬಗ್ಲಿಂಗೆ ಗೊತ್ತೈತೆ ಅಂತೀನಿ ರೀ. ಹಿಂಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ರಿ ಇಲ್ಲಿ 1.5 ಇಂಚ್ ಇಟ್ಕೋಬೇಕು ರೀ. ಮತ್ತು 1.5 ಇಂಚ್ ಕಟ್ ಮಾಡಿ ಆಮೇಲೆ ಮುಂಭಾಗ ಅರ್ಧ ಇಂಚ್ ತೊಗೋಬೇಕು ರೀ. ಇಲ್ಲಿ ಹಾಕ್ಕೊಂಡಿರ್ತೀವಲ್ರಿ ಮುಂಭಾಗ ಖಂಡಿತ ಅರ್ಧ ಇಂಚ್ ತೊಗೊಲೇಬೇಕು ರೀ. ಇಲ್ಲಿಕಂದ್ರೆ ಅರಿವಿ ಜಂಪರ್ ಚೆಂದಾಗಲ್ಲ ನೋಡಿರಿ. ಈ ಥರ ಶೇಪ್ ಹಾಕಿ ನೋಡಿರಿ. ನಾ ಎಲ್ಲ ಸೈಜಿಂದೂ ಆಯ್ತು ನೋಡಿರಿ. ಇದ್ರಾಗ ಲಾಸ್ಟ್ 4.25 ಅಂತ ಹಿಡಿದು 6 ತನಕ ರೀ.